ಗುಡ್ ಮಾರ್ನಿಂಗ್. ಇವತ್ತು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಈಚೆ ಕಸ ಗುಡ್ಸೋಣ ಅಂತ ಬಂದು ನೋಡಿದ್ರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಅದಕ್ಕೆ ನಿಂತ ಮೇಲೆ ಕಸ ಗುಡಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಒಗೆಯೋದಿತ್ತು. ಅದು ಮಳೆ ಬರ್ತಿತ್ತು ಅಂತ ಕೈಯಲ್ಲಿ ಒಗೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಎಲ್ಲ ಬಟ್ಟೆನ ಹಾಕಿ ಬಟ್ಟೆ ಒಣಗಿದ್ಮೇಲೆ ಅದನ್ನೆಲ್ಲ ನೀಟಾಗಿ ಆರಾಕಿ ನಾನು ರೆಡಿಯಾಗಿ ದೇವ್ರ ಪೂಜೆ ಮಾಡಿದೆ. ಟಿಫನ್ನು ಮುಗಿಸ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಇವತ್ತಂತೂ ತುಂಬ ಅಂದರೆ ತುಂಬ ಲೋನ್ಲಿ ಫೀಲ್ ಆಗ್ತಿತ್ತು. ನಮ್ಮ ಅಪ್ಪ ಅಮ್ಮ ತುಂಬ ಗ್ಯಾಪ್ನ ಬರ್ತಿದ್ರು. ಅದಕ್ಕೆ ನಾನು ಮೇಲೆ ಹೋಗಿ ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ ಹುಡುಗಿರ್ ಲೈಫ್ ಹೆಂಗೆಲ್ಲ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಏನಾದರೂ ಒಂದು ನೋವಿದ್ರೆ ಈ ಕಡೆ ಹಸ್ಬೆಂಡ್ಗೂ ಹೇಳೋಕ್ಕಾಗಲ್ಲ, ಆ ಕಡೆ ಅಪ್ಪ ಅಮ್ಮಗೂ ಹೇಳೋದಕ್ಕಾಗಲ್ಲ. ಅಪ್ಪ ಅಮ್ಮಗೆ ಹೇಳಿದ್ರೆ ಅಪ್ಪ ಅಮ್ಮ ನೋವು ತಿಂತಾರೆ, ಈ ಕಡೆ ಹಸ್ಬೆಂಡ್ಗೆ ಹೇಳಿದ್ರೆ ಈ ಕಡೆ ಹಸ್ಬೆಂಡ್ ನೋವು ತಿಂತಾರೆ ಅಂದ್ಕೊಂಡು ನಾವೇ ನೋವೆಲ್ಲ ತಿನ್ಕೊಂಡು ಹೋಗ್ತೀವಿ. ಒಂದು ಫೈನ್ ಡೇ ಅವ್ರಿಗೆ ಅರ್ಥ ಆಗೋಷ್ಟರಲ್ಲಿ ನಾವೇ ಡಿಸೈಡ್ ಆಗಿಬಿಟ್ಟಿರ್ತೀವಿ ನಮ್ಗೆ ಯಾರೂ ಬೇಡ ಅಂತ. ನೈಟ್ ಡಿನ್ನರ್ ಮಾಡಿ ಊಟ ಮಾಡಿ ನನ್ನ ಡೇನ ಮುಗಿಸ್ದೆ.